ಅಂಜಲಲ್ಲಿ ನನಗೆ ಗೊತ್ತಿತ್ತು ಮಾಡೋ ಬಂದು ಕೇಳ ಎಲ್ಲೈತಿ ಅಂತ. ಅಯ್ಯ ಅಂಜಲಿಲ್ಲ ನೋಡಾಕತ್ತಾನ ನೋಡ್ರಿ ಹೆಂಗ್ ನೋಡಾಕತ್ತಾನ ಇವ ಇಲ್ಲಿ ಹೊರಗೆ ಹೊಂಟೇನ್ರಿ. ಇಲ್ಲ ಬೇರೆ ರೂಮಲ್ಲಿ ಕೊಡು ನನಗೆ. ರೂಮಲ್ಲಿ ನೋಡ್ರಿ ಎಲ್ಲ ಹೋಗ್ಬಿಡ್ತಾವ, ಒಂದು ರೂಮಲ್ಲಿ ಇಡುದಿಲ್ಲ. ಖರ್ಚೀಫ್ ಅಯ್ಯ ಶಿವ ಬಾರಿಪ್ಪ. ಫಂಕ್ಷನ್ ಐತಿ, ಸ್ವಲ್ಪ ಫಂಕ್ಷನ್ಗೆ ಹೋಗಿ ಬರ್ಬೇಕು. ನಾನು ಫಂಕ್ಷನ್ಗೆ ಹೋಗಿ ಬರ್ತೀನಿ ಅಂದಂಗೆ ಪಿಂಟುಗೆ ಜಾತ್ರೆ ಕರ್ಕೊಂಡು ಹೋಗಂದಿದ್ದ, ಹೋಗಿ ಬರೋಣಪ್ಪ ಅಂತಂದಿದ್ದೆ. ಬಟ್ ಈಗ ಸ್ವಲ್ಪ ಫಂಕ್ಷನ್ಗೆ ಹೋಗಿ ಬರ್ತೀನಿ. ಬಂದು ಹೋದ ನಂತರ ಸಾಯಂಕಾಲವನಿಗೆ ಜಾತ್ರೆ ಕರ್ಕೊಂಡು ಹೋಗೋಣ. ಕೊಟ್ಟು ಸಿಕ್ತು ಏನ್ ಲಿಪ್ಪ, ನೀ ಒಂದು ರೂಮಲ್ಲಿ ಇಡುದಿಲ್ಲ, ಒಂದು ಇಡುದಿಲ್ಲ ನೋಡ್ರಿ ಇವ್ರು. ಮಂಗೆ ದೊಡ್ಡ ಶಾಣೆ ಆಗಕ್ಕೆ ಹೋಗ್ಬೇಡ, ನಿಮ್ಮಕ್ಕ ಮಾಡ್ತಾವ. ಒಂದು ಇಡಕ್ಕೆ ಬರುದಿಲ್ಲ ನೋಡಿ ಚಂದಗೆ. ಎಲ್ಲಿ ಹೋತ್ ಮತ್ತ ಎಲ್ಲಿ ಹೋತ್ ನೋಡು, ಎಲ್ಲಿ ಹೋತ್ ಯಾಕೆ? ಅಯ್ಯೋ ದೇವ್ರ ಮರಿ ಆತ್ಬಿಡು. ನೋಡಲ್ಲಿ ಅಭ್ಯಾಸ ಮಾಡಕ್ ಕೂತಾರ ಎಲ್ಲ ತೋರ್ಸಕ್ ಹೋಗ್ಬಾರ್ದು ಬರ್ರಿ. ಮತ್ತೆ ಒಂದು ಹೊಸ ತೆಗಿಬೇಕು ನೋಡ್ರಿ, ಕಾಸ್ಟ್ಲಿ ಅದಾವಲ್ಲಿ ಇವು. ನಾನು ಹೆಂಗ್ ಮಾಡ್ಬಿಟ್ಟಿದ್ರಿ ಮದುವೆ ಸಲುವಾಗಿ, ನನ್ನ ಮದುವೆ ಇತ್ತಲ್ಲ ಅವಾಗ ತಗೊಂಡ್ಬಿಟ್ಟಿದ್ದೆ ನಾನು. ಈಗೇನ್ ಮಾಡಿದ್ರಪ್ಪ ಒಂದು ಹೊಸ ತಗೊಂಡ್ ಹೋಗ್ಬಿಡು ಮಾತ್ರ. ಏ ಬಿತ್ ನೋಡ್ರ ಆಯ್ತು ನೋಡ್ರಿ ಅಯ್ಯ ಮಾತ ಹೋಗೋಣ ಅಂತ. ಆದ್ರಪ್ಪ ಊಟ ಆತ ಜಸ್ಟ್ ಊಟ ಮಾಡಿ ಕೂತ ನೋಡ್ರಿ. ಏನೇ ತೋರಿಸ್ತೀನಿ ಅಂತ ನಿಮಗೆ ಹೋಗಿ ಆಮ್ಯಾಗ. ಊಟ ಮಾತ್ರ ಜಬರ್ದಸ್ತ್ ಐತಿರಪ್ಪ ನೋಡ್ರಿ. ಈಗ ಫಂಕ್ಷನ್ ಸ್ಟಾರ್ಟ್ ಆತ. ಡ್ರೆಸ್ಸು ಚೇಂಜ್ ಮಾಡಿ ನೋಡ್ರಿ ನಮ್ದು ಊಟ ಹಾಕೊಳ್ಳೋದು. ಮಂದಿ ಚಲೋ ಅವರಪ್ಪ, ಮಂತ್ರಿ ಸೀರಿಯಸ್ ಆಗ್ಬಿಟ್ಟಾಗ ಮಸ್ತ್ ನೋಡ್ರಿ. ಇಲ್ಲಿ ಪಿಂಟ ರೆಡಿ ಆಗ್ಯಾನ. ಇಲ್ಲಿ ಏನೋ ನಮ್ಮ ಬಿಜಾಪುರದ ದನ ನಮ್ಮ ಊರಾಗ ಬರ್ತೈತ್ರಿ, ನೋಡಿನ್ರಿ. ಇಲ್ಲಿ ನಮ್ಮ ಊರದ್ದು ದನ ಜಾತ್ರೆ ನೋಡೋದಿರ್ತತ್ತ, ಅದಕ್ಕೆ ದನ ಜಾತ್ರೆ ಕರ್ಕೊಂಡು ಹೋಗಿ ತೋರಿಸ್ಕೊಂಡ್ ಬರ್ತೀನಿರಿಪ್ಪ. ಆಕ್ಚುಲಿ ಹೇಳ್ಬೇಕಪ್ಪ ಅಂತಂದ್ರೆ ನನಗೆ ನೋಡಿದ್ರಿ, ನಾನು ಸಣ್ಣದಾಗ ನೋಡಿದ್ದೆ. ಅವಾಗ ಇಲ್ಲೇ ನಮ್ಮ ಮನೆ ಹತ್ರನೇ ಇರ್ತಿತ್ತು. ಯಾವ ಅಡ್ಡಾಡ್ತಿದ್ರು ಸಣ್ಣರದ್ದಾಗ ಅಂದ್ರೆ ಫುಲ್ ಹೋದೆ ಅಂದ್ರೆ ನಾನು 4-5 ತಾಸು ಅಲ್ಲಿ ಬರೀ ಅಲ್ಲೇ ಆ ದನಗಳು ಎತ್ಕೊಂಡು ನೋಡ್ಕೋತ ನಿಂತು ಬಿಡ್ತಿದ್ವಿ. ಅದು ನಂಗೆ ನೆನಪು ಬರತೈತಿ. ಈ ಸಲ ಎಲ್ಲಿ ಮಾಡ್ಯಾರ ಹೋಗಿ ನೋಡ್ಕೊಂಡ್ ಬರ್ಬೇಕು ಭಾಳ ಆಸೆ ಆಗತೈತಿ. ಅದಕ್ಕೆ ಸ್ವಲ್ಪ ಮನೆಗೆ ಕೂತ್ರೆ ಏನ್ ಮಾಡೋದು, ಎಲ್ಲ ಕೆಲಸ ಎಲ್ಲ ಮುಗಿಸಿನಿ. ಜಸ್ಟ್ ಫಂಕ್ಷನ್ಗೆ ಹೋಗಿ ಬಂದೆ. ಏನು ಮಸ್ತ್ ಊಟ ಮಾಡಿದ್ರಲಿ ಚಿನ್ನಿ, ಮಸ್ತ್ ಹೋಳಿಗೆ, ತುಪ್ಪ, ಸಜ್ಜಿ ರೊಟ್ಟಿ, ಚಪಾತಿ, ಜಬರ್ದಸ್ತ್ ಊಟಿತ್ರಿ. ಮಸ್ತ್ ಊಟ ಮುಗಿಸ್ಕೊಂಡ್ ಬಂದೆ. ಈಗ ಪಿಂಟಾಗೂ ಬೇಸರ ಆಗತ್ತಿತ್ತು. ಪಿಂಟಾಗೂ ಬೇಸರ ಆಗತ್ತಿತ್ತು. ಸೊ ನಡಿ ಹೋಗಿ ಒಂದ್ ರೌಂಡ್ ಹಾಕಿ ಬರೋಣ ಅಂತ ಹೇಳಿ ಹೊಂಟೇವಿ. ಇಲ್ಲಿ ಎಡಿಟಿಂಗ್ ಮಾಡಿದ್ರು ಕೂತಾಳ. ಬಂದ ನೋಡ್ರಪ್ಪ ಅಂತಂತೂ ಜಾತ್ರೆಗೆ. ಪಿಂಟಾ ಖುಷಿ ಅದ. ಪಿಂಟಾಗ ನೋಡೋದಿತ್ತು ನೋಡ್ರಿ ಮೇನ್. ಆಕ್ಚುಲಿ ನನಗ ನೋಡೋದಿತ್ರಿ ಅದು. ನಮ್ ಬಿಜಾಪುರ ಅಲ್ಲಿದ್ದಾಗ ಬಾಳ ಕಡೆ ದೊಡ್ಡದಾಗಿತ್ತು. ಸಣ್ಣ ಇದ್ದಾಗ ನಾವು ಬಂದು ಹೋಗ್ತಿದ್ದೆ ಅವಾಗ. ಈಗ ನೋಡೋದಿತ್ತು ನನಗ, ಅಂದ್ರೆ ದೊಡ್ಡದೈತ್ರಿ, ಹಂಗೇನಿಲ್ಲ. ಅಲ್ಲಿ ಮಠ ಐತಿ, ಫುಲ್ ದೊಡ್ಡದೈತಿ. ನೋಡ್ರಲ್ಲ ಗಾಡಿ ತಗೊಂಡ್ ಹೊಂಟ್ರ ತಗೊಳಿಗೆ ದನಗಳಿಗೆ. ಏನೋ ಗೊತ್ತಿತ್ತು ನೋಡುದು ಹೆಂಗ್ ಮಾಡೋದಿತ್ತದ. ನೋಡುದು ಗೊತ್ತಿತ್ತು ಅನ್ನೋದು ಗ್ಯಾರಂಟಿ ಗೊತ್ತಾಗ್ತದ. ಸುಮ್ಮ ಲೇಪ ಒಂದು ಗುದ್ದಿದೈತಿ ನೆಲ್ಲ ರೋಡ್ ಬಂದ್ ನೋಡ್ರಿ ಹೆಂಗ್ ಮಾಡೋದಿತ್ತದ. ಡೇಂಜರ್ ಐತಿ. ಇಲ್ಲ ಸಣ್ಣ ಸಣ್ಣದವ್ರಿ ಅಲ್ಲ. ನಮ್ದು ಅಲ್ಲಿ ನಾವು ಸಣ್ಣರ್ದಾಗ ಹೋಗ್ತಿದ್ದಲ್ಲ, ಮನಗಡ ದೊಡ್ಡ ಇರ್ತಿದ್ರಪ್ಪ, ಜಬರ್ದಸ್ತ್ ಇರ್ತಿದ್ವು ಅಲ್ಲಿ. ಇಲ್ಲಿ ಅಂತಪ್ರಿ ಅನ್ಸಲಾಗೈತಿ. ಆದ್ರೆ ಒಳಗೆ ಅದು ದೊಡ್ಡದಲ್ಲ. ಅವು ಇದು ಹೊಸ ನೋಡ ಸಣ್ಣದ ಖರೆ ಭಾರಿ ಐತಿ ನೋಡ್ರಿ. ಮಸ್ತ್ ಐತಿ ನೋಡ್ದಕ್ಕೆ. ಇದು ನೋಡ್ರಿ ಹೆಂಗ್ ಐತದ, ಭಾರಿ ಐತದ. ಮಸ್ತ್ ಐತಿ, ಭಾರಿ ಚಂದ ಐತದ, ಭಾರಿ ಮಸ್ತ್ ಐತಿ ನೋಡೋದು. ನೋಡ್ರಿ ಇದು ಪರ್ಚೇಸ್ ಮಾಡಕತ್ತಾರ ಅನ್ಸುತ್ತೆ. ಇದು ಮಸ್ತ್ ಐತಿ, ಇದು ಭಾರಿ ಐತಿ ನೋಡ್ರಿ. 85 ಅದಕ್ಕೆ ಚಲೋ ಅದ. ಇದು ನೋಡಿ ಇದನ್ನ ಕತ್ರನಾಗ ಐತಿರಪ್ಪ. ಕರಿಗೋದು ಇದು ಭಾರಿ ಇಷ್ಟ ಆತ್ರಿಪ್ಪ ನನಗತ್ರು. ಏನು ಹೈಟ್ ಐತಿ ನೋಡ್ರಿ, ಅದು ಕತ್ರನಾಗ ಹೈಟ್ ಐತಿ ಮಗಂದು. ಇಲ್ಲೇ ಎಲ್ಲ ವ್ಯವಹಾರ ಮಾಡತ್ತಾರ ನೋಡ್ರಿ, ಇಲ್ಲೆಲ್ಲ ನಿಂತಾರ. ಇದು ನೋಡ್ರಿ, ಇದನ್ನು ಹೆಂಗೈತಿ, ಫುಲ್ ಸ್ಟ್ರಾಂಗ್ ಐತಿ. ಇಲ್ಲ ವ್ಯವಹಾರ ಮಾಡತ್ತಾರ ನೋಡ್ರಲ್ಲಿ, ವ್ಯವಹಾರ ನಡೆದೈತಿ. ತಗೊಂಡ್ರ ಅನ್ಸುತ್ತೆ ಇವೆಲ್ಲ. ಇವು ಚಲೋ ಅದಾವು. ಹಿಂಗೆ ಕಲರ್ ಯಾಕೆ ಕುಡಿತಾರ ಯಾರು ಗೊತ್ತಾ? ಹಂಗಾರಿ ಮಂದಿ ತೋಬೇಕಲ್ಲ. ಇಲ್ಲ ಎಷ್ಟು ಬೆಳ್ಳಗೆ ಎಷ್ಟು ಚಂದ ಕಾಣ್ತಾವ, ಚಲೋ ಇರ್ತೈತ್ರಿಪ್ಪ. ಕ್ಲೀನ್ ಇರ್ಬೇಕ್ರಿ ಅಂದ್ರೆ ಮಸ್ತ್ ಕಾಣ್ತಾವ. ಈ ಬಣ್ಣ ಹಿಡಿದ್ರಷ್ಟ ಇದು ಅನ್ಸೋ ಗೊತ್ತಾಗುದಿಲ್ಲ ರಿಯಲ್ ಹೆಂಗ ಅಂತ ಹೇಳಿ. ಕಡಗಮ್ಮ ಒಳಗೆ ಭಾಳ ದೊಡ್ಡದೈತ್ರಿ ಮಾರ್ಕೆಟ್. ಅಲ್ಲಿ ಮಟ್ಟ ಐತಿ ನೋಡ್ರಿ ಅದು. ನಾ ಸಣ್ಣದೈತೆ ಅನ್ಕೊಂಡಿದ್ದೆ, ಅನಾಥ ದೊಡ್ಡದೈತಿ. ಬರ್ರಿ ನೋಡೋ ಮತ್ತೆ ಇಲ್ಲಿ ಒಳಗಿಂದ ಹೋಗಂಬ ಪಿಂಟೆ. ಇಲ್ಲಿಂದ ಹೋಗಿ ನೋಡೋರು ಸ್ವಲ್ಪ ಸಣ್ಣ ಅಣ್ಣ ನೋಡ್ರಿ. ಇವು ಸಣ್ಣ ಸಣ್ಣದವು. ಇವು ಸಣ್ಣದೈತ್ರಿಪ್ಪ. ಹಿಂಗದು ಇವ್ರು ಇಲ್ಲೇ ಎಲ್ಲ ವಸ್ತಿ ಇರ್ತಾರ ಅನ್ಸುತ್ತೆ. ಇವ್ರೆ ವಸ್ತಿ 2-3 ದಿವಸ 2-3 ದಿವಸ ಇಲ್ಲೇ ಇರ್ತಾರೆ. ಎಲ್ಲ ಸಣ್ಣ ಕರೋದವ್ರಿ. ಎಲ್ಲ ಸಣ್ಣ ಕರೋದವ್ರಿ. ಯಾವ್ದು ಇಲ್ಲ ಸಣ್ಣ ಕರೋದವ್ರಿ ಕಡೆ. ದೊಡ್ಡದೈತಪ್ಪ ಮಾರ್ಕೆಟ್. ಅಲ್ಲಿ ಮಟ್ಟ ಐತಿ. ಮೊದಲು ಅಲ್ಲೇ ನಮ್ಮ ಆಶ್ರಮ ಕಡೆ ಹತ್ತಿತ್ತು. ಅಲ್ಲೇ ಆಶ್ರಮ ಕಡೆ ಇರ್ತಿತ್ರಿ ಮೊದಲು. ಎಷ್ಟು ಒಂದು 8-10 ವರ್ಷದಿಂದ ಅನ್ಸುತ್ತೆ. ಎಲ್ಲ ಅಲ್ಲೇ ಇರ್ತಿತ್ತು. ಈಗೆಲ್ಲ ಮೈಯಾಗಿ ಬಿಟ್ಟವ್ರಿ ಆ ಕಡೆ ಎಲ್ಲ. ಇವರೆಲ್ಲ ಪೂರ್ತಿ ಊರವರೆಗೆ ಬಂದ್ಬಿಟ್ರಿ.
ಇದು ನೋಡ್ರಿ ಅಲ್ಲಿ ಮಠ ಐತ್ರಿ ಮಾರ್ಕೆಟ್ ಫುಲ್. ಅದು ಅಲ್ಲಿ ಬಿಡ್ರಿ ಇದು ಬಾರಿ ಐತಿ. ಐಟ್ ಮಸ್ತ್ ನೋಡಿ. ಹಾ ಇದು ನೋಡು ಹೆಂಗೈತಿ ನೋಡಿ ಇದು. ಇದು ಗಿಚ್ ಐತ್ರಿಪ್ಪ, ಇದು ಮಸ್ತ್ ಐತಿ. ಐಟ್ ಗೀಟ್ ಜಬರ್ದಸ್ತ್ ಐತಿ. ನಂಗಂಡ ಹೋಗ್ಬಿಡ್ರಿ ಏನ್ ಎಡಕ್ಕೂ ಕಟ್ಟೆ ಬಿಟ್ರಲ್ಲ, ಓಡೋದು ಕಟ್ರಿ ಏನ್ ಹೆಂಗ್ ಕಟ್ಟ ನೋಡ್ರಿ ಇವಕ್ಕ. ಇದೇನೋ ಮಾಡ್ರಿ ನೋಡ ಒಳಗೆ ಊಟಕ್ಕೆ ಏನ್ರ ಮಾಡಿರ್ಬೇಕು ವ್ಯವಸ್ಥೆ. ಕಡೆಲ್ಲ ಏನು ಆಂಬುಲೆನ್ಸ್ ಗಿಂಬುಲೆನ್ಸ್ ಇಟ್ರಿ ಇಲ್ಲಿ. ಮೋಸ್ಟ್ಲಿ ಏನೋ ಎಮರ್ಜೆನ್ಸಿ ಆತಪ್ಪ ಅಂತಂದ್ರೆ ಬೇಕನ್ಸುತ್ತೆ, ಅದಕ್ಕೆ ಮಾಡಿರ್ಬೇಕು ಇವರಲ್ಲೆಲ್ಲ. ಎಮರ್ಜೆನ್ಸಿ ಸಲುವಾಗಿ ಐತ್ರಿ. ಎತ್ತಗಳಿಗೆ ಆಗ್ಲಿ ಮನುಷ್ಯರಿಗಾಗ್ಲಿ ಎತ್ತಗಳಿಗೆ ಇರ್ಬೇಕನ್ಸುತ್ತೆ ಮೋಸ್ಟ್ಲಿ. ಹೌದಾ ಮನುಷ್ಯರಿಗೆ ಇಲ್ಲ ಎತ್ತಗಳ ಸಲುವಾಗಿ ಇಟ್ರ ಅಂತ ಅನ್ಕೊಂಡ. ಎಲ್ಲ ಸ್ಟಾಲ್ ಇಲ್ಲದಾವು ಮಸ್ತ್ ಬಂದ್ರ ಅಂತ ತಿನ್ಬೋದು ಬಜ್ಜಿ ಗಿಜಿ. ಯಾಕಂದ್ರೆ ಎಲ್ಲ ಇಲ್ಲೇ ಉಸ್ತಿ ಮಾಡ್ತಾರಲ್ರಿ, ಹಂಗಾಗಿ ಇವೆಲ್ಲ ಕಡೆ ಸ್ಟಾಲ್ ಮಾಡ್ಯಾರ. ಲಾಭ ಆಗುತ್ತೆ. ಮತ್ತೆ ಸ್ಟಾಲ್ ಆಗಿ ಇರ್ಬೇಕಲ್ಲ ಮತ್ತೆ. ಯಾಕೆ ನೈಟ್ ಎಲ್ಲ ಇರ್ದಲ್ಲೇ ಇರ್ತಾರ ಇವ್ರ. ನೋಡ್ರಿ ಹಿಂಗದಾವ್ ಇವ್ರು ಗೊತ್ತ ಹೆಂಗಾಗತ್ತೆ ನಮ್ಮ ಮಾರ್ಕೆಟ್ ಅಲ್ಲಿ ಐತತ್ ಹೇಳಿ. ನಮಗೆ ಹೆಂಗ್ ಗೊತ್ತ ಹಂಗ ಯಾಕೆ ಪಿಂಟೆ ನಮ್ಗೆ ಹೆಂಗ್ ಗೊತ್ತಾತ ಹಂಗ ಇವ್ರಿಗೂ ಗೊತ್ತಾಗತ್ತೆ ಮಾರ್ಕೆಟ್ ಅಲ್ಲಿ ಐತತ್ ಹೇಳಿ. 4 ಮಂದಿ ಕೇಳ್ಕೊಂಡು ಬಂದಿರೋ ನಮ್ಮ ದೋಸ್ತರು ಎಲ್ಲಿ ಐತೋ ಈ ಸಲ ಮಾರ್ಕೆಟ್ ಹೇಳ್ರಪ್ಪ ಅಂತ ಹೇಳಿ. ಹಿಂಗೈತ್ ನೋಡ್ರಿ ಮಾರ್ಕೆಟ್. ಇವ್ 2 ಜೋಡಿ ಚಲೋ ಅವು. ಇವು ಚಲೋ ಅದಾವ. ಎಲ್ಲಿ ನೋಡ್ರಿ ಮಸ್ತ್ ಹಬ್ಬನಾಲ ಇಬ್ಬನಾಲ ಅಲ್ಲೆಲ್ಲ ಚೂಡ ಗಿಡ ಎಲ್ಲ ಸ್ಟಾಲ್ ಅದಾವು. ಕೊತ್ತ ಮಂದಿ ಕುಡಿಯಾಕತ್ತಾರ. ಇಲ್ಲಿ ಎಲ್ಲ ನಿಮ್ಗೆ ಸ್ಟಾಲ್ ನೋಡಕ್ ಸಿಗ್ತಾವು. ಚಪ್ಪಲು ಮಾರಾತಾರ ನೋಡ್ರಿ ಇವು ಭಾರಿ ಇರ್ತಾವ್ರಿ. ಇವು ಚಪ್ಪಲ್ ಚರ್ಮದ ಭಾರಿ ಇರ್ತಾವ್ರಿ. ಎತ್ತರ ಚರ್ ಸೌಂಡ್ ಬರ್ತಾವು. ಈ ಬೆಕ್ಕಾದಂಗ ಒಂದು 5-6 ವರ್ಷ ಮ್ಯಾಗ ಬರ್ತಾವ್ರಿ ಇವು ಬೆಕ್ಕಾದಂಗ. ಹಾ ಈ ಕಡೆ ಐತಿ ಒಳಗ ಐತಿ. ಒಳಗ ಹೋಗಮ್ಮ ಈ ಕಡೆ ಹೋಗಮ್ಮ ಈ ಕಡೆ ಹೋಗಮ್ಮ ಈ ಕಡೆ ಹೋಗಮ್ಮ ನಡ್ರಿ ಅಕ್ಕ. ಇಲ್ಲಿ ನೋಡ್ರಿ ಹೆಂಗ್ ಬರದಾರ ತಿನ್ರಿಪ್ಪ. ಇವು ಭಾರಿ ಹೊಡ್ಕೊಂಡ್ ಹೊಂಟ್ರಿ ಇವ್ರು ಅಕ್ಕ. ಏನ್ ಮಾಡತ್ತಾರ ನೋಡ್ರಿ ಇಲ್ಲಿ ಇವ್ರು. ಓದಿತ್ರಿಪ್ಪ ಅದು ಹಂಚಿಗೆ ಬರೋದು ಬಿಡ್ರಪ್ಪ ನೋಡಮ್ಮ. ಭಾರಿ ಐತಿ ಅಕ್ಕ. ಹೆಂಗ್ ಮಾಡತ್ತ ನೋಡ್ರಿ. ಮನಗಡ ಐತ್ ನೋಡ್ರಿ. ಪಾಲ್ಟಿ ಸರಿಲಿ ಪಿಂಟೆ. ಮಸ್ತ್ ಆದ್ ಬಿಟ್ರಪ್ಪ. ಖತರ್ನಾಕಿದ್ದು ಕರಿವು ಅಲ್ಲ. ಭಾರಿ ಇದು ಭಾರಿ ಹೈಟ್ ಇದ್ರಿ. ಇವನು ಅನಾಹುತ ಹೈಟ್ ಇದ್ದು ಜಬರ್ದಸ್ತ್ ಇದ್ದು ಭಾರಿ ಅದಾವ ಬಿಡ್ರಿ ಎಲ್ಲ. ಮನಗಡ ದೊಡ್ಡದೈತ್ರಿ ಜಾತ್ರೆ ಅದು. ಇಲ್ಲೇ ಸಣ್ಣದೈತೆ ಅನ್ಕೊಂಡಿದ್ದೆ ಆದ್ರೆ ಭಾರಿ ದೊಡ್ಡದೈತಿ. ಇಲ್ಲಿ ಮಟ್ಟ ಬಂದಾರ ನೋಡ್ರಿ. ಎಷ್ಟು ಮಂದಿ ಬಂದಿರ್ತಾರ ತಿನ್ರಿ ತಗೊಂಡ. ಇವನಿಗೆ ದನದ ಜಾತ್ರೆ ನೋಡಿತ್ತ. ದನದ ಜಾತ್ರೆ ತೋರಿಸತ್ತಂದ ಜಾತ್ರೆ ತೋರಿಸ್ಕೊಂಡ್ ಬಂದೆ. ದನಗಳ ಜಾತ್ರೆ ಆಯ್ತ್ರಿಪ್ಪ ಬಂದ್ವಿ. ಹಾ ಚಲೋ ಐತ್ರಿ ನೋಡ್ರಿ. ಮಕ್ಕೊಂಡ್ರಕಿ ಡೇಂಜರ್ ಅದಲ್ರಿ. ಈಕಿ ಮಕ್ಕೊಂಡ್ಬಿಡ್ತಾಳಕಿ. ಹಿಂಗ ದೊಡ್ಡ ಕೆಲಸ ಮಾಡ್ತೀನಿ ಅಂತಾಳ ಮಕ್ಕೊಂಡ್ಬಿಡ್ತಾವ. ಹಾ ಫ್ರೆಶ್ ಆಗ ಬಂದೆ. ಫ್ರೆಶ್ ಆಗ ಇನ್ನೂ ಮುಕ್ಕೊಂಡ ನೋಡ್ರಿ. ಅನ್ನೋನೇ ಎದ್ದೆ ಬಿಟ್ಲು ನೋಡ್ರಿ. ಮಸ್ತ್ ನಿದ್ದೆಲ್ಲಿ ನಿಂಚಿನಿ ನಂದು. ಹಾ ಏನಂದಿ ಎಲ್ಲಿ ಹೋತ ಮಕ್ಕ ನೋಡಿದ್ರು ಗೊತ್ತಾಗುತ್ತೆ. ಯಾಕೋ ಪಿಂಟೆ ಮಸ್ತ್ ನಿಂತು ಹೊಡಿತಾಳೆ. ಆಮೇಲೆ ರಾತ್ರಿ ನಮಗೆ ನಿದ್ದೆ ಮಾಡಕ್ ಕೊಡೋದಿಲ್ರಿ. ನಿದ್ದೆ ಬರ್ಲಾಗೈತಿ ಅಂತಾಳೆ. ಏನ್ ತರ್ಸಿದ್ದೆ? ಏನೋ ತರ್ಸಲ್ರಿಪ್ಪ ಪಾರ್ಸಲ್ ಬಂದೈತಿ. ಏನ್ ತರ್ಸಿದಿಲ್ಲ ಮೀಶೋದಾಗ? ಫ್ರಿಜ್ದಾಗ ಇಡಕ್ಕ. ತೆಗಿ ಮತ್ತೆ ಪಿಂಟೆ ಪಟ್ಟ ತೆಗಿ. ತೋರಿಸಿ ಯಾರು ತೆಗಿತೀವಿ ಅನ್ನೋದು ತೆಗೆದ್ರೆ ಗೊತ್ತಾಗುತ್ತೆ. ಇಂಥ ಬಾಕ್ಸ್ ದೊಡ್ಡನೇ ಅದಲ್ಲ ಚಿನಿ ಹೋದಿಲ್ಲ. ದೊಡ್ಡನೇ ಅದು ಇವು ಕೊಟ್ಟಾರ್ರಿಪ್ಪ. ತೆಗಿ ಕಸು ಇಲ್ಲ ಇಡೀ ನೀ ಹೇಳ್ತೀನಿ ಗಟ್ಟಿ. ನಿದ್ದೆ ಮಾಡಿದ್ಕೊಳ್ಳ ಕಸು ಹೋಗ್ಬಿಡುತ್ತೆ. ಪಿಂಟದು ಕಸು ಇಲ್ಲ. ಹಂಗೆ ಇರ್ತಾವು. ನಾ ತೆಗಿದ್ ಕೊಡು ಬತ್ ನೋಡ್ರಿ. ಹಿಂಗ ಅದಾವ ಈ ತರ ಅದಾವ. ಗುಡ್ ಏನ್ ಮಾಡ್ತಾರೆ ನಮ್ಮ ಮನೆಗೆ ಎಲ್ಲ ಮಸಾಲೆ ಏನ್ ತಂದಿರ್ತಾರಲ್ಲ ಎಲ್ಲ ಗಂಟು ಕಟ್ಟಿ ಪ್ಲಾಸ್ಟಿಕ್ ಗಂಟು ಮಾಡಿ ಇಟ್ಬಿಡ್ತಾರೆ. ಭಾರಿ ಚಲೋ ಮಾಡತ್ತಾರೆ. ತರಿಸ್ಲಿಲ್ಲ ಅಂತಂದ್ರೆ ತರಿಸ್ಬಿಟ್ಟಾರೆ. ಭಾರಿ ಬೆಸ್ಟ್ ಹಾಕಿಡ್ರಿ ಅರೇಂಜ್ ಮಾಡಿ. ಎಡಿಟ್ ಮಾಡೋದಿದ್ರಿ ನಮ್ದು ಊಟ ಬತ್ತ. ಅಯ್ಯ ಇದೇನು ರೊಟ್ಟಿನೇ ಇಲ್ಲಲ್ಲ. ರೊಟ್ಟಿ ಏನ್ರಿ ಊಟ ಸಿಂಪಲ್ ಐತಿ. ಮಸ್ತ್ ಮೊಸರು ಐತಿ, ಶೇಂಗಾ ಹಿಂಡಿ ಐತಿ, ಅಗಸಿ ಹಿಂಡಿ ಐತಿ. ಅಲ್ಲಿ ನೋಡ್ರಿ ಮಸ್ತ್ ಪಲ್ಯ ಐತಿ. ಪಲ್ಯ ನಾ ಬ್ಯಾಡ ತಂದೆ. ನನ್ ಬರ್ರಿ ಇವತ್ತೇನೋ ಸಜ್ಜಿ ರೊಟ್ಟಿ, ಶೇಂಗಾ ಹಿಂಡಿ, ಅಗಸಿ ಚಟ್ನಿ ತಿನ್ಬೇಕು ಅನ್ಸಾದೈತಿ. ಹಾಗಾಗಿ ನಾ ಪಲ್ಯ ತಿನ್ನಲ್ಲ. ಬಂತು ನೋಡ್ರಿ ನಮ್ ರೊಟ್ಟಿ ಬಂತು ನೋಡ್ರಪ್ಪ. ಮಸ್ತ್ ಊಟ ಮಾಡ್ಸಿಕೊಂಡತ್ತ. ಈ ವ್ಲಾಗ್ ನಾವು ಇಲ್ಲಿಗೆ ಎಂಡ್ ಮಾಡ್ತೇವತ್ತ. ನಿಮಗೆ ನಮ್ಮ ವಿಡಿಯೋ ಇಷ್ಟ ಆಗತ್ತಿತ್ತಪ್ಪ ಅಂದ್ರೆ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಸಬ್ಸ್ಕ್ರೈಬ್ ಮಾಡೋದು ಮರೆಯಕ್ ಹೋಗ್ಬೇಡ್ರಿ. ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಾಗ. ಬಾಯ್.